ಈ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಕೆಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. 500 ಬೃಹತ್ ಕಂಪನಿಗಳಲ್ಲಿ 12 ತಿಂಗಳು ತರಬೇತಿಯನ್ನು ಕೊಡ್ತಾರೆ. ಅದು ಯಾವ್ಯಾವ ಹಂತದಲ್ಲಿ ಇರುತ್ತೆ ಅಂತ ಹೇಳಿದ್ರೆ, ಯುವಕರಿಗೆ 1 ಕೋಟಿ ಯುವಕರಿಗೆ ಹೇಗೆ ತರಬೇತಿ ಕೊಡ್ತಾರೆ, ಯಾವ ಹಂತದಲ್ಲಿ ಇರುತ್ತೆ ಅಂತ ಹೇಳಿದ್ರೆ ನೋಡಿ, ತಿಂಗಳಿಗೆ 5,000 ವಿದ್ಯಾರ್ಥಿ ವೇತನ, 5,000 ರೂಪಾಯಿ ವಿದ್ಯಾರ್ಥಿ ವೇತನ ಪ್ರತಿ ತಿಂಗಳಿಗೆ. ವಿದ್ಯಾಭ್ಯಾಸದ ಸಮಯದಲ್ಲೇ ಅವರು ತರಬೇತಿಯನ್ನು ಪಡ್ಕೊಳ್ತಾ ಅದರ ಜೊತೆಗೆ ಸ್ಕಾಲರ್ಶಿಪ್ಗಳನ್ನು ಕೊಡುವ ಮೂಲಕ ಯುವ ಸಮುದಾಯಕ್ಕೆ ಕೇಂದ್ರದ ಈ ಬಜೆಟ್ ಜಾಕ್ಪಾಟ್ ಅಂತಲೇ ಹೇಳ್ಬೋದು. ತಿಂಗಳಿಗೆ 5,000 ರೂಪಾಯಿ ವಿದ್ಯಾರ್ಥಿ ವೇತನ ಯುವಕರಿಗೆ. ನಾನು ಆಗಲೇ ಹೇಳಿದಾಗೆ ಶುರುವಿನಲ್ಲೇ ಹೇಳಿದಾಗೆ ಯುವಕರಿಗೆ ಈ ಬಜೆಟ್ ತೃಪ್ತಿದಾಯಕವಾಗಿದೆ ಅಂಥೇಳಿ ಅನಿಸುತ್ತೆ. ಬೆಂಗಳೂರು ಹೈದರಾಬಾದ್ ಕೈಗಾರಿಕಾ ಕಾರಿಡಾರ್ ನೋಡಿ, ಆಂಧ್ರಕ್ಕೆ ಬಂಪರ್ ನಾವು ಮಾತಾಡ್ತಾ ಇದ್ವಿ. ಯಾಕಂತ ಹೇಳಿದ್ರೆ ಈ ಬಾರಿ ಕೇಂದ್ರಕ್ಕೆ ಅಂದರೆ ದೇಶದಲ್ಲಿ BJP ಒಂದೇ ಸ್ವಂತ ಬಲದಲ್ಲಿ ಅಧಿಕಾರಕ್ಕೆ ಬಂದಿಲ್ಲ. ಈ ಬಾರಿ TDP ಸೇರಿದಂತೆ ಚಂದ್ರಬಾಬು ನಾಯ್ಡು ಸೇರಿದಂತೆ ಬೇರೆ ಬೇರೆ ಪಕ್ಷಗಳು ಅಲೈನ್ಸ್ ಏನಿದೆ, NDA ಒಕ್ಕೂಟ ಒಟ್ಟು ಸೇರಿ ಈ ಬಾರಿ ಸರ್ಕಾರವನ್ನು ರಚನೆ ಮಾಡಿದೆ. ಯಾವಾಗ ಮೋದಿ ಪ್ರಾಮಿಸ್ ಮಾಡಿದ್ರೋ ನಿಮಗೆ ನಾವು ಮುಂದಿನ ಹಂತದಲ್ಲಿ ನಿಮಗೆ ಅನುಕೂಲ ಆಗುವ ರೀತಿಯಲ್ಲಿ, ನಿಮ್ಮ ರಾಜ್ಯಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ನಾವು ಸೌಕರ್ಯಗಳನ್ನು ಮಾಡಿಕೊಡ್ತೀವಿ ಅನ್ನೋದನ್ನು ಹೇಳಿದರು. ಅದಕ್ಕೆ ತಕ್ಕಂತೆಯೇ ಈಗ ಆಂಧ್ರ ಸೇರಿದಂತೆ ತಮ್ಮ ಮಿತ್ರ ಪಕ್ಷಗಳೇನಿದ್ದಾವೆ ಆಯಾ ರಾಜ್ಯಗಳಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಬೆಂಗಳೂರು ಹೈದರಾಬಾದ್ ಕೈಗಾರಿಕಾ ಕಾರಿಡಾರ್ಗೂ ಕೂಡ ಈ ಬಜೆಟ್ನಲ್ಲಿ ಅಂಶವನ್ನು ತಿಳಿಸಿದ್ದಾರೆ. ಅಂದರೆ ಈ ಕಾರಿಡಾರ್ ವಿಚಾರವಾಗಿಯೂ ಕೂಡ ಈ ಬಜೆಟ್ನಲ್ಲಿ ಮಂಡಿಸಿದ್ದಾರೆ. ಇದು ಆಂಧ್ರಕ್ಕೆ ಒಂದು ರೀತಿಯಲ್ಲಿ ಬಂಪರ್ ಅಂತ ಅನಿಸುತ್ತೆ. ಆಂಧ್ರ ಪ್ರದೇಶ ರಾಜಧಾನಿ ಅಮರಾವತಿ ಅಭಿವೃದ್ಧಿ, ಈ ಹಿಂದಿನ ಸರ್ಕಾರ ಇದ್ದಾಗ ಅಮರಾವತಿಯನ್ನು ಅಂದರೆ ಆಂಧ್ರದಲ್ಲಿ ಈ ಹಿಂದಿನ ಸರ್ಕಾರ ಇದ್ದಾಗ ಅಮರಾವತಿಯನ್ನು ರಾಜಧಾನಿ ಮಾಡಬೇಕು ಅನ್ನೋದು ಚಂದ್ರಬಾಬು ನಾಯ್ಡು ಅವರ ಏನು ಕನಸಾಗಿತ್ತು ಅದನ್ನು ಇವರು ನೆಗ್ಲೆಕ್ಟ್ ಮಾಡಿದರು. ಅದರಂತೆ ಒಂದು ರೀತಿಯಲ್ಲಿ ಅಮರಾವತಿ ಸೇರಿದಂತೆ ಆಂಧ್ರವನ್ನೇ ರಾಜಧಾನಿ ಅಂದರೆ 3 ರಾಜಧಾನಿಗಳನ್ನು ಮಾಡುವ ಮೂಲಕ ಡಿವೈಡ್ ಮಾಡೋ ಕೆಲಸ ಮಾಡಿದರು. ಆದರೆ ಚಂದ್ರಬಾಬು ನಾಯ್ಡು ಅವರು ತಮ್ಮ ಪ್ರಣಾಳಿಕೆಗಳು ಸೇರಿದಂತೆ ತಮ್ಮ ಒಂದು ಗಟ್ಟಿ ನಿರ್ಧಾರ ಅಮರಾವತಿಯನ್ನು ಅದು ಹೆಡ್ ಕ್ವಾರ್ಟರ್ಸ್ ಮಾಡಬೇಕು ಅನ್ನೋದ್ರು. ಆ ಕಾರಣದಿಂದ ಕೇಂದ್ರದ ಬಜೆಟ್ನಲ್ಲೂ ಕೂಡ ಇಲ್ಲಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅನ್ನೋದು ಇಲ್ಲಿ ಭಾಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಅಮರಾವತಿಯ ಅಭಿವೃದ್ಧಿಗೆ. ಇನ್ನು ಆಂಧ್ರದ ಇನ್ನಷ್ಟು ವಿಶೇಷ ಪ್ಯಾಕೇಜ್ಗಳನ್ನು ಗಮನಿಸ್ತಾ ಹೋದರೆ ಗ್ರಾಮೀಣಾಭಿವೃದ್ಧಿಗೆ 2.66 ಲಕ್ಷ ಕೋಟಿ ರೂಪಾಯಿಯನ್ನು ಮೀಸಲಿಡಲಾಗಿದೆ. ಆಂಧ್ರಕ್ಕೆ ಕೊಟ್ಟಿರುವಂಥ ಬಂಪರ್ ಇದು, ಕೇಂದ್ರ ಕೊಟ್ಟಿರುವಂಥ ಬಂಪರ್ ಇದು. ಇವತ್ತು ನಿರ್ಮಲಾ ಸೀತಾರಾಮನ್, ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಆಂಧ್ರಕ್ಕೆ ಕೊಟ್ಟಿರುವಂಥ ಬಂಪರ್ ಬಜೆಟ್ನಲ್ಲಿ ಗ್ರಾಮೀಣಾಭಿವೃದ್ಧಿಗೆ 2.66 ಲಕ್ಷ ಕೋಟಿ ಮೀಸಲಿಡುವ ಮೂಲಕ ಆಂಧ್ರ ನಮ್ಮ ಜೊತೆಯಲ್ಲಿ ನಿಂತ್ಕೊಂಡಿದೆ, ನಾವು ಅವ್ರ ಜೊತೆಯಲ್ಲಿ ಇರ್ತೀವಿ ಅನ್ನೋದು. ಇನ್ನು ಬಿಹಾರವೂ ಕೂಡ NDA ಮೈತ್ರಿಕೂಟದ ಅತಿ ದೊಡ್ಡ ಪಕ್ಷ ಆಗಿದೆ. ನೋಡಿ, ಬಿಹಾರ ಮತ್ತು ಆಂಧ್ರ ಪ್ರದೇಶಕ್ಕೆ ಭರ್ಜರಿ ಕೊಡುಗೆಯನ್ನು ಕೊಡ್ತಾರೆ ಅನ್ನೋದು ಎಕ್ಸ್ಪೆಕ್ಟ್ ಅದು. ಯಾಕಂತ ಹೇಳಿದರೆ ಈ ಹಿಂದೆ ಸರ್ಕಾರ ರಚನೆ ಮಾಡುವಾಗಲೇ ಅವರಿಗೊಂದು ಅಶ್ಯೂರೆನ್ಸನ್ನು ಕೊಟ್ಟಿದ್ದರು ಮೋದಿ ಮತ್ತು BJP ನಾಯಕರು. ಅದರ ಪ್ರಕಾರ ಈಗ BJP ಸರ್ಕಾರ, ಅದರಲ್ಲೂ NDA ಮೈತ್ರಿಕೂಟದ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದು 3ನೇ ಬಾರಿ ಕೇಂದ್ರದ ಗದ್ದುಗೆಯನ್ನು ಹಿಡಿದು ಈಗ 3ನೇ ಟರ್ಮ್ನ ಫಸ್ಟ್ ಬಜೆಟನ್ನು ಮಂಡಿಸ್ತಾ ಇದ್ದಾರೆ. ಈಗ ಬಿಹಾರ ಸೇರಿದಂತೆ ಆಂಧ್ರಕ್ಕೆ ಜಾಕ್ಪಾಟ್ ಒಲಿತಾ ಇದೆ. ಬಿಹಾರದಲ್ಲಿ ಎಕ್ಸ್ಪ್ರೆಸ್ ವೇ ನಿರ್ಮಾಣ ಘೋಷಣೆಯನ್ನು ಕೇಂದ್ರ ನಿರ್ಮಲಾ ಸೀತಾರಾಮನ್ ತಮ್ಮ ಬಜೆಟ್ನಲ್ಲಿ ಮಂಡಿಸಿದ್ದಾರೆ. ಹೊಸ ಏರ್ಪೋರ್ಟ್, ಆಸ್ಪತ್ರೆಗಳಿಗೆ ಒತ್ತು ಕೊಡಲಾಗಿದೆ ಬಿಹಾರದಲ್ಲಿ. ಆ ಮೂಲಕ ಬಿಹಾರ ಆಂಧ್ರದ ಅಭಿವೃದ್ಧಿಗೆ ಕೇಂದ್ರ ಟೊಂಕ ಕಟ್ಟಿ ನಿಂತುಕೊಂಡಂಗೆ ಕಾಣಿಸ್ತಾ ಇದೆ. ಯಾವಾಗ ನಮಗೆ ನೀವು ನಮ್ಮ ಬೆನ್ನೆಲುವಾಗಿ ನಮ್ಮ ಜೊತೆಯಲ್ಲಿ ನೀವು ನಿಂತ್ಕೊಂಡಿದ್ರೋ ಸರ್ಕಾರ ರಚನೆ ಸಮಯದಲ್ಲಿ ನಾವು ನಿಮ್ಮ ರಾಜ್ಯಕ್ಕೆ ಬೇಕಾದಂಥ ಎಲ್ಲ ಸೌಕರ್ಯಗಳನ್ನು ಮಾಡಿಕೊಡ್ತೀವಿ ಅನ್ನೋದನ್ನು ಮೊದಲೇ ಅಶ್ಯೂರೆನ್ಸ್ ಕೊಟ್ಟಿದ್ದಂಥ BJP ನಾಯಕರು ಈಗ ಅದನ್ನು ಸಾಕಾರ ಮಾಡ್ತಾ ಇದ್ದಾರೆ. 26,000 ಕೋಟಿಯಲ್ಲಿ ಹೆದ್ದಾರಿಗಳನ್ನು ಮೇಲ್ದರ್ಜೆಗೇರಿಸೋದಕ್ಕೆ ಈ ಬಜೆಟ್ನಲ್ಲಿ ಚಿಂತನೆ ಮಾಡಲಾಗಿದೆ, ತೀರ್ಮಾನ ಮಾಡಲಾಗಿದೆ. 15,000 ಕೋಟಿ ವಿಶೇಷ ಅನುದಾನ ಯಾವ ರಾಜ್ಯಕ್ಕೆ? ಬಿಹಾರಕ್ಕೆ 15,000 ಕೋಟಿ ವಿಶೇಷ ಅನುದಾನವನ್ನು ಕೂಡ ಮೀಸಲಿಡಲಾಗಿದೆ. ಒಟ್ಟಾರೆ ಬಿಹಾರ ಮತ್ತು ಆಂಧ್ರದ ಸಂಪೂರ್ಣವಾದಂಥ ಅಭಿವೃದ್ಧಿಗೆ ಈ ಬಜೆಟ್ನಲ್ಲಿ ಏನೇನು ಬೇಕೋ ಎಲ್ಲವನ್ನು ಕೂಡ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ ಬಜೆಟ್ನಲ್ಲಿ ಮಂಡಿಸಿದ್ದಾರೆ. To fulfill the commitments in Andhra Pradesh Reorganization Act, recognizing the state's need for the capital
Recognizing the state's need for a capital, we will facilitate special financial support through multilateral development agencies. In the current financial year, 15,000 crore rupees will be arranged with additional amounts in future years. Our government is fully committed to financing and early completion of the Polavaram irrigation project, which is the lifeline for Andhra Pradesh and its farmers. This will facilitate our country's food security as well. To fulfill the commitments in Andhra Pradesh reorganization. ರಜಿತ್, ಈಗ ಬಜೆಟ್ ಬಿಟ್ಟು ಮೋಸ್ಟ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿರುವ ನಟ ದರ್ಶನ್ ಜ್ವರದಿಂದ ಬಳಲುತ್ತಿದ್ದಾರಂತೆ. ಮನೆ ಊಟ ಬೇಕು ಅನ್ನೋ ಕಾರಣವನ್ನ ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಜ್ವರ, ಫುಡ್ ಪಾಯ್ಸನ್ ಆಗಿದೆ, ಆಗ್ತಾ ಇಲ್ಲ ನನಗೆ ಮನೆ ಊಟ ಬೇಕು ಅಂತ. ಬಟ್ ಸದ್ಯಕ್ಕಂತೂ ಆ ಭಾಗ್ಯ ಸಿಗ್ಲಿಲ್ಲ. ಆದ್ರೆ ಜ್ವರ ಮಾತ್ರ ಅವ್ರಿಗೆ ಕಡಿಮೆ ಆಗಿಲ್ಲ. ಹವಾಮಾನ ವೈಪರೀತ್ಯದಿಂದಾಗಿ ಜ್ವರದಿಂದ ಬಳಲುತ್ತಿದ್ದಾರಂತೆ ನಟ ದರ್ಶನ್. ಜೈಲ್ನ ಅಂದ್ರೆ ಪರಪ್ಪನ ಅಗ್ರಹಾರದ ಆ ಜೈಲಲ್ಲೇ ಆಸ್ಪತ್ರೆಯಲ್ಲಿ ಸದ್ಯ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಅಂತೆ. 3 ದಿನದಿಂದ ನಿರಂತರವಾಗಿ ಜ್ವರ ಕಾಣಿಸ್ಕೊಂಡಿದೆ. ಹಾಗಾಗಿ ಅವರಿಗೆ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕರೆಕ್ಟ್, ಎಕ್ಸಾಕ್ಟ್ಲಿ ಶ್ರುತಿ. ನಿನ್ನೆ ಅವರಿಗೆ ಮನೆ ಊಟ ಕೊಡಬೇಕು ಅನ್ನೋ ವಿಚಾರ ಪ್ರಸ್ತಾಪ ಬಂದಾಗ ಅಥವಾ ಅದರ ವಿಚಾರಣೆಯನ್ನ ಮಾಡಿದಾಗ ಬಹಳ ಕ್ಲಿಯರ್ ಆಗಿ ಹೇಳಿದ್ರು, ದರ್ಶನ್ ಫಿಟ್ ಆ್ಯಂಡ್ ಫೈನ್ ಆಗಿದ್ದಾರೆ. ಅವರ ಮೆಡಿಕಲ್ ರಿಪೋರ್ಟ್ ಏನಿದೆ ಅವರು ಫೈನ್ ಆಗಿದ್ದಾರೆ ಅನ್ನೋದನ್ನು ಹೇಳ್ತಾ ಇದೆ. ಆರೋಗ್ಯ ಸಮಸ್ಯೆ ಏನೂ ಇಲ್ಲ, ಜೈಲಲ್ಲಿ ಏನು ಕೊಡ್ತಾರೋ ಅದನ್ನೇ ತಿನ್ನಬೇಕು ಅಂತ ಹೇಳಿ ಸರ್ಕಾರಿ ಪ್ರಸನ್ನ ಕುಮಾರ್ ಅವರು ಸ್ಪೆಷಲ್ ಪ್ರಾಸಿಕ್ಯೂಟರ್ ಅವ್ರು ಹೇಳಿದ್ರು. ಅದಾದ ನಂತರ ದರ್ಶನ್ ಪರ ವಕೀಲರು ಹೇಳ್ತಾ ಇದ್ರು ಅವರಿಗೆ ವಾಮಿಟ್ ಆಗ್ತಾ ಇದೆ, ಜೈಲೂಟ ಸೇರ್ತಾ ಇಲ್ಲ, ಅವರ ಆರೋಗ್ಯ ಹದಗೆಡ್ತಾ ಇದೆ ಅನ್ನೋದನ್ನ ನ್ಯಾಯಾಧೀಶರ ಮುಂದೆ ಪ್ರಸ್ತಾಪ ಮಾಡಿದ್ರು. ಆದರೆ ಕಾನೂನು ಹೆಂಗಿದೆಯೋ ಹಾಗೆ ಮಾಡಿ, ನಾವೇನು ಅವರಿಗೆ ವಿಶೇಷ ಸವಲತ್ತು ಅಥವಾ ಸೌಕರ್ಯ ಕೊಡಿ ಅಂತ ಹೇಳ್ತಾ ಇಲ್ಲ. ಆರೋಗ್ಯ ಕೈಕೊಟ್ಟಿದೆ, ಅವರದು ಹದಗೆಟ್ಟಿದೆ, ಹಾಗಾಗಿ ಅವರಿಗೆ ಮನೆ ಊಟ ಕೊಡಬೇಕು ಅನ್ನೋದನ್ನ ನಿನ್ನೆ ಪ್ರಸ್ತಾಪ ಮಾಡಿದ್ರು ನ್ಯಾಯಾಧೀಶರ ಮುಂದೆ. ಅದರ ಅಂತಿಮ ಆದೇಶ ಏನು ಗುರುವಾರ ಇದೆ. ಇವತ್ತು ದರ್ಶನ್ಗೆ ಆರೋಗ್ಯ ಹದಗೆಟ್ಟು ಅವರಿಗೆ ಜ್ವರ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇದನ್ನು ಗಮನಿಸ್ತಾ ಇದ್ರೆ ಬಹುಶಃ ಅವರಿಗೆ ಅಲ್ಲಿನ ಫುಡ್, ಅಲ್ಲಿ ಜೈಲಿನ ಊಟ ಅವರಿಗೆ ಸರಿ ಹೊಂತಾ ಇಲ್ಲ, ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀಳ್ತಿದೆ ಅನ್ನೋದು. ಫುಡ್ ಅನ್ನೋದಕ್ಕಿಂತಲೂ ಹವಾಮಾನ ವೈಪರೀತ್ಯ, ಒಂದ್ ಕಡೆ ಮಳೆ ಆಗ್ತಾ ಇದೆ, ಚಳಿ ಬೇರೆ, ಹಾಗಾಗಿ ಅಲ್ಲಿ ಕ್ಲೋಸ್ಡ್ ವಾತಾವರಣ ಇರಲ್ಲ ಒಳಗಡೆ ಅಂತ, ಬೆಚ್ಚಗಿರಕ್ಕಾಗಲ್ಲ, ಹಾಗಾಗಿ ಆ ಜ್ವರ ಜಾಸ್ತಿ ಆಗಿರಬಹುದು ಅಂತ. ಬಟ್ ಇಲ್ಲಿ ಊಟದ ಸಮಸ್ಯೆ ಅಂತ ಕಾಣಿಸ್ಕೊಳ್ಳಲ್ಲ ಅನ್ನುವಂತಹ ವಿಚಾರವನ್ನ ಈ ಕಡೆ ಆಕ್ಷೇಪಣೆ ಸಲ್ಲಿಕೆ ಆಯ್ತಲ್ಲ ಪೊಲೀಸರಿಂದ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಕೂಡ ಅದೇ ವಿಚಾರವನ್ನ ಪ್ರಸ್ತಾಪ ಮಾಡುತ್ತಿದ್ರು, ಊಟದ ಸಮಸ್ಯೆ ಇಲ್ಲ, ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಡಿ ಅಂತ. ಕೋರ್ಟ್ ಆವರಣದಲ್ಲೇ ಪತಿಯಿಂದ ಪತ್ನಿ ಮೇಲೆ ಹಲ್ಲೆ ಆಗಿದೆ. ಮಾರಕಾಸ್ತ್ರವನ್ನ ಹಿಡಿದು ಚಾಕು